ಹೀರೋಯಿನೇ ಬೆಸ್ಟ್ ಅಪ್ಪ. ಈ ಹೀರೋಯಿನ್ ಇಬ್ರು ಕೊಲೆ ಮಾಡೋರಿ, ಅದು ಮಸ್ಟು. ಈ ರಮೇಶ್ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ ನೀವು. ಚೆನ್ನಾಗಿದೆ. ಇಬ್ಬರೇ ಹೋದ್ರೆ ಹೆಂಗೆ ಏನಾಗುತ್ತೆ ಅಂತ ತೋರಿಸ್ತಾರೆ ಅಷ್ಟೇ. ಮೋಸ ಇಲ್ಲ, ನೋಡ್ಬೋದು. ಮೇಡಮ್ ಮೂವಿ ಚೆನ್ನಾಗಿದೆ. ಒಂದು ಸರಳ ಪ್ರೇಮ ಕಥೆ ಆಗಬೇಕಾಗಿದ್ದು ಕಾಡಿಗೆ ಹೋಗಿ ಒಂದು ಕಾಂಪ್ಲಿಕೇಟೆಡ್ ಲವ್ ಸ್ಟೋರಿ ಆಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಮೆಸೇಜ್ ಇದೆ ಮೇಡಮ್. ಅಂದರೆ ಒಂದು ಒಳ್ಳೆ ಬೆಟ್ರ್ ಫ್ಯಾಮಿಲಿ, ಹೀರೋಯಿನ್ ಒಂದು ಫ್ಯಾಮಿಲಿ, ಈ ಕಡೆ ಹೀರೋದೊಂದು ಫ್ಯಾಮಿಲಿ ಇರುತ್ತೆ. ಅವ್ರದ್ದೊಂದು ಜಾಬಲ್ಲಿ ಇರ್ತಾರೆ, ಇವ್ರೊಂದು ಜಾಬ್ ಆಗಿರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಿಗೆ ಬಂದು ಎಲ್ಲೋ ಒಂದು ಏನೋ ನನ್ನ ಲವರಿಗೆ ಏನೋ ಒಂದು ಗಿಫ್ಟ್ ಆಗಿ ತೋರಿಸ್ಬೇಕಂತ ಹೇಳ್ಬಿಟ್ಟು ಕಾಡಿಗೆ ಹೋಗಿ ಏನೋ ಸ್ವಿಟ್ಜರ್ಲ್ಯಾಂಡ್ ತೋರಿಸ್ತೀನಿ ಅಂತ ಹೋಗ್ತಾರೆ. ಆ ಸ್ವಿಟ್ಜರ್ಲ್ಯಾಂಡ್ ಅವರ ವಿಧಿ ಆಟ ಆಡಿಸ್ಬಿಡುತ್ತೆ. ಕಾಡಲ್ಲಿ ಹೋಗಿ ಸೇರ್ಕೊಂಡಾಗ ಪ್ರತಿ ಕ್ಷಣಕ್ಕೂ ಅವರಿಗೆ ಭಯ, ಆತಂಕ, ನೋವು, ಅಲ್ಲಿ ಏನೇನೋ ಒಂದು ಆಗೋದು ಘಟನೆಗಳು ನಡೆಯುತ್ತೆ. ಆ ಎಲ್ಲ ಘಟನೆಗಳನ್ನ ಹೊರಗೆ ಬರೋಷ್ಟರಲ್ಲಿ ಬ್ಯೂಟಿಫುಲ್ ಮೂವಿ, ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಮೂವಿ. ಭಾಳ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್. ಬಂದು ನೋಡಿ ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿದೆ. ಇವತ್ತು ಒಳ್ಳೆ ಮೆಸೇಜು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಕತೆ, ಚಿತ್ರಕಥೆ, ಒಂದು ಸ್ಟೋರಿ. ನಾವು ಎಲ್ಲ ಒಂದು ಹೋದಾಗೆ ಎಲ್ಲ ಕತೆ ನೋಡಿಕೊಂಡು ಎಲ್ಲ ಇದು ಬಂದಾಗ ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಮೂವಿ, ಭಾರಿ ಮಾಡಿದ್ದಾರೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ವಿಲನ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಎಲ್ಲರೂ ಕಷ್ಟ ಬಿದ್ದಿದ್ದಾರೆ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಈ ಟೀಮ್ ಇನ್ನೊಂದು ಸಿನಿಮಾ ಮಾಡಲಿ, ಸಮಾಜಕ್ಕೆ ಒಂದು ಸಂದೇಶ ಕೊಡಲಿ. ಸ್ವಲ್ಪ ಕೊಚ್ಚೋದು ಇದು ಮಾಡೋದು ಸ್ವಲ್ಪ ಇದಾಯಿತು, ಆದರೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಗುಡ್, ಎಲ್ಲರಿಗೂ ಆಲ್ ದ ಬೆಸ್ಟ್. ಸೂಪರ್ ಆಗಿದೆ. ಟೈಮ್ ವೇಸ್ಟ್ ಅಂತೂ ಆಗಿಲ್ಲ. ಒಳ್ಳೆ ಹ್ಯಾಪಿ ಫಿಲಮ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಅವರಿಗೆಲ್ಲ. ಮೂವಿ ಫ್ಯಾಂಟಾಸ್ಟಿಕ್, ಒಳ್ಳೆಯದಾಗಲಿ. ಸೂಪರ್ ಆಗಿತ್ತಾ? ಲಾಸ್ಟ್ ವರ್ಗು ಎಂಟರ್ಟೈನ್ಮೆಂಟ್ ಇದೆ, ಕ್ಯೂರಿಯಾಸಿಟಿ ಇದೆ, ಸಖತ್ತಾಗಿದೆ. ಮೇಡಮ್ ಏನಾರು ಹೇಳ್ರಿ, ಕಾಡಲ್ಲಿ ತೆಗೆದವರೆಲ್ಲ ಚೆನ್ನಾಗಿದೆ. ಈ ಥರ ಮಾಡೋದ್ರಲ್ಲಿ ತುಂಬ ಕಷ್ಟ ಇದೆ. ಥ್ರಿಲ್ಲಿಂಗ್ ಸ್ಟಾರ್ಟ್ ಆಯಿತು. ಸೂಪರ್ ಸ್ಟೋರಿ. ಈ ಸ್ಟೋರಿನೇ ಬಂದಿಲ್ಲ ಈ ಥರ ಸ್ಟೋರಿ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಯಾವ ಥರ ಇದೆ? ಕ್ಲೈಮ್ಯಾಕ್ಸ್ ಅನ್ಎಕ್ಸ್ಪೆಕ್ಟೆಡ್.